ಬ್ರಿಟಿಷರಿಂದ ಸ್ವಾತಂತ್ರ್ಯ ಕಿತ್ತಿ ಹುಡುಗಿರ್ ಕೈಲಿ ಕೊಟ್ಟಿದ್ದೀರಾ. ಅಂದ್ರೆ ಎಲ್ಲಾ ಹುಡುಗಿರು ಅಂತ ಹೇಳ್ತಾ ಇಲ್ಲ, ಎಲ್ಲಾ ಹೆಂಗಸರು ಹೇಳ್ತಾ ಇಲ್ಲ. ಅದಕ್ಕೆ 100 ಜನ ಹುಡುಗರು ಕೆಟ್ಟವರು ಅಂತ ನಾನು ಹೇಳಲ್ಲ ಸರ್. ಕೆಟ್ಟ ಹುಡುಗರಿಗೆ ಸರ್ ಮುಂದೆ ಹೇಳ ಸರ್, ಹುಡುಗರು ಅಮಾಯಕರು ಏನೂ ತಪ್ಪು ಮಾಡಿದ್ದೀರಾ, ಜೈಲಲ್ಲಿ ಎಷ್ಟು ಜನ ಇದ್ದಾರೆ ತನಿಖೆ ಮಾಡಿ ಸರ್. ಹುಡುಗರಿಗೆ ಒಂದು ಕೇಸ್ಗೆ ರೌಡ್ ಶೀಟರ್ ಆಗಿರೋದು ಎಷ್ಟು ಲಿಸ್ಟ್ ತೆಗೆದು ಗೊತ್ತಾ ಸರ್ ನಾನು, ಬಿಕಾಸ್ ಆಫ್ ಇಂಟೀರಿಯರ್ಸ್. ಅಂಡ್ ಹೆಂಗಸರಿಗೆ ನಿಮ್ಗೆ ಹೇಳೋದಿಲ್ಲ ಗೊತ್ತಾ ನಾನು, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿದ್ರೆ, ನಿಮ್ಮ ಅಪ್ಪನಿಗೆ ನೀವು ಕರೆಕ್ಟಾಗಿ ಹುಟ್ಟಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ತಾಯಿ ಪತಿವರ್ತನೆ ಆಗಿದ್ರೆ ಒಬ್ಬನ ಜೊತೆ ಬಾಳಿ ಒಬ್ಬನ ಜೊತೆ ಬದುಕಿ. ದೇವಸ್ಥಾನಕ್ಕೆ ಹೋಗ್ತೀರಾ, ನಿಮ್ಮ ಜನ್ಮಗಳಿಗೆ ಬೆಂಕಿ ಹಾಕ. ದೇವಸ್ಥಾನಕ್ಕೆ ಹೋಗ್ತೀರಾ, ಗಂಡನಿಗೆ ಇಲ್ಲಿ ಬಿಟ್ಬಿಟ್ಟು ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಕೈ ಇಟ್ಕೊಂಡು ಮದುವೆ ಹೆಣ್ಣು ಗಂಡ ತರ ಹೋಗ್ತೀರಾ. ಆಕೆನ್ ಬಿಟ್ಟು ನನಗೆ ಬದುಕಕ್ಕಾಗಲ್ಲ ಅಂತ ಕಾಲು ಬಿದ್ರು ಕರುಣೆ ಹುಟ್ಲಿಲ್ಲ ಸರ್. ಅವ್ರಿಗೆ ಬದುಕಕ್ಕಾಗಲ್ಲ ಅಂತ ಒಟ್ಟರು ಕಾಲು ಹಿಡ್ದೆ ಸರ್. ಎಲ್ಲ ಥರ ಬೇಯಲ್ದ ಬೇಗಳ ಪ್ರತಿಯೊಂದು ಬೈದರು ಸರ್. 3.5 ತಿಂಗಳಾಯ್ತು ನಾನು ಮನೆ ಬಿಟ್ಟು ಇವತ್ತಿಗೆ. ಪ್ರತಿಯೊಂದು ಗುಡಿ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದ್ದೀನಿ ಸರ್. ನಮ್ಗಳು ಕೇಳೋರು ಯಾರು? ಸತ್ತು ಹೋಗ್ತೀನಿ, ಯಾಕೆ ಬಿಟ್ಟಿರೋಕ್ಕಾಗಲ್ಲ ಅಂದ್ರೆ ಸತ್ತು ಹೋಗಂತ ಹೇಳ್ತಾರೆ ಸರ್. ನಾನು ಸತ್ತೋದ್ರೆ ಪರವಾಗಿಲ್ಲ, ಒಂದು ಹೆಣ್ಮಕ್ಳಿಗೆ ಏನಾದರೂ ಆದರೆ ಇದೇ ವಿಷಯ ಸರ್. ಇವತ್ತು ನಾನೇ ಮದುವೆ ಮಾಡಿಕೊಂಡು ಬಿಟ್ಟು ಆಕೆನ ಅನುಭವಿಸ್ಬಿಟ್ಟು ಏನೋ ಮಾಡಿ ನಾನೇ ಬಿಟ್ಟು ಹೋಗಿ ಇದೇ ಸಮಾಜ ಇದೆ ಕಾನೂನು ಬಿಡ್ತಿತ್ತ ಸರ್? ಆನ್ಸರ್ ಮಾಡ್ರಿ ಇದಕ್ಕೆ. ಬಿಡ್ತಿತ್ತ ಸರ್? ನನ್ನ ಆಸ್ತಿ, ನಿನ್ನ ಆಸ್ತಿ ಎಷ್ಟಿದೆ ಒಟ್ಟು ಆಕೆ ಹೆಸರಲ್ಲೇ ಆಸ್ತಿ ಹಚ್ಚು ಎಲ್ಲಾನು ಮಾತಾಡಿದ್ರು ಸರ್. ನಾನು ಆಕೆನ ಬಿಡಾಕ್ ತಯಾರಿಲ್ಲ ಸರ್. ಇವತ್ತಿಗೂ ಸತ್ರೆ ಆಕೆ ಜೊತೆನೇ ಸಾಯ್ತೀನಿ, ಇಲ್ಲಾಂದ್ರೆ ಆಕೆ ಸಿಗಲ್ಲ ಅಂದ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ, ಆಕೆ ಹೆಸರು ಅವ್ರ ಮಮ್ಮಿ ಅವ್ರ ದೊಡ್ಡಮ್ಮನ ಹೆಸರು ಎಲ್ಲರ ಹೆಸರು ಬರೆದಿಟ್ಟು ಸಣ್ಣ ಹೆಸರು ಸುಮ್ಕೆ ಬರೆದಿಟ್ಟು ಸಾಯ್ತೀನಿ ಸರ್. ಇವತ್ತು 3.5 ತಿಂಗಳಾಯ್ತು, ಇವತ್ತಿಗೂ ನ್ಯಾಯ ಸಿಗ್ತಾ ಇಲ್ಲ. ಒಂದು ಗುಡಿಯಲ್ಲಿ ಎಲ್ಲೋ ಒಂದೇ ದಿವಸ ಊಟ ತಿಂದು ಬದುಕ್ತಾ ಇದ್ದೀನಿ. ಇದೇ ಕೆಲಸ, ಇದೇ ಪರಿಸ್ಥಿತಿ ಅವ್ನು ಯಾವನ್ ಪೊಲೀಸರು ಇದಾನಲ್ಲ, ಯಾವನೇ ಆಗಿರ್ಲಿ, ಅವ್ನು ಸಬ್ ಇನ್ಸ್ಪೆಕ್ಟರ್ ACPನೋ DCPನೋ PCನೋ ಯಾವನೇ ಆಗಿರ್ಲಿ, ಇದೇ ಪರಿಸ್ಥಿತಿ. ನಿಮ್ಮ ಮಗ ಈ ತರ ಕಣ್ಣೀರ್ ಹಾಕೊಂಡು ಕೂತ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಬಿಡ್ತಿದ್ರಾ? ಅಲ್ಲ ಸರ್, ಇವ್ರು ಹೇಳ್ತಾರೆ ಜ್ಯೂಸಲ್ಲಿ ಗುಳಿಗೆ ಕೊಟ್ಟು ಒಯ್ದಿದ್ದೆ, ಗುಳಿಗೆ ಕೊಟ್ಟು ಡಾಕ್ಯುಮೆಂಟ್ಸ್ ಇದು ಮಾಡೋಕ್ಕಾಗತ್ತಾ ಸರ್? ನಾನು ಗುಳಿಗೆ ನಿಮ್ಗೆ ಇದನ್ನೆಲ್ಲ ಬಂದ್ಬಿಟ್ಟು ಗುಳಿಗೆ ಕೊಟ್ಟು ಮಾಡ್ತಾರೇನ್ರಿ? ಗುಳಿಗೆ ಅಂದ್ರೆ ಐ ಮೀನ್ ಟ್ಯಾಬ್ಲೆಟ್ಸ್ ಕೊಟ್ಟು ಮಾಡಕ್ಕಾಗತ್ತೇನ್ರಿ ಇದೆಲ್ಲ? ಹೆಂಗಿದ್ದಾಳೆ ಅಂತೇಳಿ ಮದುವೆಲಿ ಅಂತ ನೋಡ್ರಿ. ಇಲ್ಲಪ್ಪ ಅದು ಮದುವೆ ಫೋಟೋಸು ನಿಮ್ದು ಇನ್ನೊಂದು ಫೋಟೋಸ್ ಇದಲ್ಲ, ಇದೆಲ್ಲ ಗುಳಿಗೆನೇನಾ? ಇದೆಲ್ಲ ಟ್ಯಾಬ್ಲೆಟ್ ಕೊಟ್ಟಿನೇ ಮಾಡಿರೋದ ಇದೆಲ್ಲ? ಟ್ಯಾಬ್ಲೆಟ್ ಕೊಟ್ರೆ ನಿದ್ದೆ ಬರೋ ಥರ ಇರುತ್ತೆ, ಇನ್ನೇನು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ. ಐ ಥಿಂಕ್ ಸೊ, ಇಫ್ ಐ ಆಮ್ ರೈಟ್. ನಿದ್ದೆ ಬರೋ ಟ್ಯಾಬ್ಲೆಟ್ ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೀರಾ? ಆ ಹುಡುಗಿ ಕಣ್ಣಲ್ಲಿ ನಿದ್ದೆ ಇದೆಯಾ ನಗು ಇದೆಯಾ ಅಂತೇಳಿ ಜೂಮ್ ಮಾಡಿ ತೋರಿಸ್ತೀನಿ ಫೋಟೋ ನಾನು. ಅಲ್ಲ ಸರ್, ಮದುವೆ ಆಗಿದ್ದು ಸ್ಟೇಟಸ್ ಇಟ್ರೆ ಏನ್ ತಪ್ಪು ಹೇಳಿ ಸರ್? ಅದಕ್ಕೂ ಸೈಬರ್ ಕೇಸ್ ಮಾಡ್ತಾರೆ. ಅಲ್ಲಿ ಎಲ್ಲಿದ್ರು ಹೇಳ್ಕೊಂಡ್ಬರ್ತಾರೆ. 4 ಮಂದಿ ಅಂದ್ರೆ ನಾಯಿ ಥರ ಹೇಳ್ಕೊಂಡ್ಬಂದಿದ್ದಾರೆ. ಅಲ್ಲ ಸರ್, ಈ ಮದುವೆ ಆಗಿದ್ದು ಈ ಫೋಟೋ ಏನಿದೆ ಹೇಳಿ ಸರ್? ಏನಿದೆ? ಸೈಬರ್ ಕೇಸ್ ಮಾಡಿಬಿಟ್ಟು ಹಗಲು ಈ 3 ತಿಂಗಳು ನನ್ನ ನಾಯಿ ಥರ ಹುಡುಕ್ತಾ ಇದ್ದಾರೆ. ಎಲ್ಲಾದರೂ ಸಿಕ್ಕರೆ ನಾಯಿ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಬದುಕ್ಬೇಕಾ ಸಾಯ್ಬೇಕಾ? ಇದೇನ ಸರ್ ನಮ್ಮ ಕಾನೂನು? ಅದೇ ಹೆಣ್ಣಿಗೆ ಆದರೆ ಏನೇ ಇದೇ ಸಮಸ್ಯೆ, ನಾನು ಆಕೆ ಕೈ ಕೊಟ್ಟು ಹೋದ್ರೆ ಇವ್ರು ಬಿಡ್ತಿದ್ರಾ ಸರ್? ನಾನು ಬಿಡ್ತಿದ್ರಾ? ಎಲ್ಲ ಪೊಲೀಸರಿಗೂ ಹೇಳ್ತಾ ಇದ್ದೀನಿ, ಅದು ಮಹಿಳಾ ಪೊಲೀಸ್ ಆಗಿರಲಿ, ನಾನು ಯಾರೇ ಆಗಿರಲಿ, ಅದು ಪುರುಷರೇ ಆಗಿರಲಿ, ಯಾರೇ ಆಗಿರಲಿ, ಒಂದು ಹೇಳ್ತೀನಿ ಕೇಳಿ, ನ್ಯಾಯ ಯಾವ ಕಡೆ ಇದೆ ಆ ಕಡೆಯಿಂದ ಮಾತಾಡಿ. ಆಲ್ ಕರ್ನಾಟಕ ನನ್ನ ಡಾಕ್ಯುಮೆಂಟ್ಸ್ ಹೋಗಿದ್ದ ಸರ್. ಹುಡುಗ ತಪ್ಪು ಮಾಡಿದಾನ, ಹುಡುಗನ್ಗೆ ಶಿಕ್ಷೆ ಆಗ್ಲಿ. ಹುಡುಗಿ ತಪ್ಪು ಮಾಡಿದ್ರೆ ಹುಡುಗಿಗೆ ಶಿಕ್ಷೆ ಆಗ್ಲಿ, ಸಾಕು. ಇಲ್ಲಿವರೆಗೂ ಹೆಣ್ಮಕ್ಳು ಆಡಿದ ಆಟ ನಾನು ಅನುಭವಿಸ್ಕೊಂಡ್ ಬಂದಿದ್ದು, ಹುಡುಗರೆಲ್ಲ ಸಾಕು, ಇನ್ಮೇಲೆ ಆಗಲ್ಲ. ಇವತ್ತು ನನ್ನ ಜೀವನದ ಪ್ರಶ್ನೆ ಏನು ಸರ್? ಆಲ್ ಇಂಡಿಯಾ ಕರ್ನಾಟಕ ಎಲ್ಲ ನನ್ನ ಡಾಕ್ಯುಮೆಂಟ್ಸ್ ಹೋಗಿದ್ದಾತು, ನನ್ನ ಜೀವನ ಹೇಗೆ ಹೇಳಿ ಸರ್? ಆ ಹುಡುಗನ ಬದುಕಿಗೆ ಯಾರು ಕಟ್ಕೊಡ್ತೀರಾ ಈಗ? ಅವನ ಜೀವನ ಏನಾಗಬೇಕು? ಅವ್ನ ಸತ್ರ ಅವ್ರ ಅಮ್ಮ ಅಪ್ಪನ ನೀವು ಸಾಕ್ತೀರಾ? ನಾಚಿಕೆ ಮನ ಮರ್ಯಾದೆ ಬೇಡವಾ ನಿಮ್ಗೆ? ಹೆಣ್ಮಕ್ಳು ನಾನೆಲ್ಲ ಹೆಣ್ಮಕ್ಳು ಕೆಟ್ಟವ್ರು ಅಂತ ಹೇಳ್ತಾ ಇಲ್ರಿ. 90% ರೀ, ವಿತ್ ರೆಕಾರ್ಡ್ ಹೇಳ್ತೀನಿ ನಾನು, ವಿತ್ ಡಾಕ್ಯುಮೆಂಟ್ಸ್, ವಿತ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್. 90% ಹುಡುಗಿರು ಏಮಾರಿಸ್ತಾ ಇದ್ದಾರೆ ಹುಡುಗರಿಗೆ.
ದಾಖಲೆ ತೆಗೆಯೋಣ, ತೆಗ್ದಿದ್ದೀನಿ ನಾನು, ಕೊಟ್ಟಿದ್ದೀನಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳಿ. ಹೇಳ್ತೀನಿ ಸರ್, ಇದನ್ನ ಇಷ್ಟಪಟ್ಟು ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಯಾರ್ಯಾರು ಕೊಡ್ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಅತಿ ಶೀಘ್ರದಲ್ಲಿ ಇದನ್ನೆಲ್ಲ ಬಯಲು ಮಾಡ್ತೀನಿ. ಎಷ್ಟು ಸುಳ್ಳು ಕೇಸ್ಗಳಂತ ಗೊತ್ತೇನ್ರಿ ನಿಮಗೆ? ಪರ್ಸೆಂಟೇಜ್ ಗೊತ್ತೇನ್ರಿ ನಿಮಗೆ? ಹುಡುಗರ ಮೇಲೆ ಆಗ್ತಾ ಇರೋಂಥ ಪರ್ಸೆಂಟೇಜ್ ಎಷ್ಟಂತ ಗೊತ್ತಾ? ಸುಳ್ಳು ಕೇಸ್ಗಳು 88.7%, ಆಲ್ಮೋಸ್ಟ್ 90% ಕೇಸಸ್ ಹುಡುಗರ ಮೇಲೆ ಸುಳ್ಳು ಕೇಸ್ ಆಗ್ತಾ ಇರೋದು, ಹುಡುಗರು ಬದುಕು ಹಾಳಾಗ್ತಾ ಇರೋದು. ನಿಮ್ಗೊಂದು ಹೇಳ್ತೇನೆ ರೀ, ಪ್ರೀತಿ ಕಣ್ಕಟ್ಟುತ್ತೆ, ಓಕೆ, ಯಾರನ್ನೋ ಪ್ರೀತಿ ಮಾಡ್ಬಿಡ್ತಾನೆ, ಏನೋ ಒಂದು ಆಗ್ಬಿಡುತ್ತೆ. ಒಂದು ಮನೆಗೆ ಒಬ್ಬನೇ ಇರ್ತಾನೆ, ತಂದೆ ತಾಯಿ ವಯಸ್ಸಾಗಿರ್ತಾರೆ, ಪ್ರೀತಿ ಕುರುಡು ಅಂತಾರೆ, ಪ್ರೀತಿ ಕಣ್ಕಾಣಲ್ಲ ಅಂತಾರೆ, ಪ್ರೀತಿಗೋಸ್ಕರ ಏನೇನೋ ಮಾಡಿದ್ದೆವು. ಯಾಕೆ ಹಿಸ್ಟ್ರಿಗಳು ಎಷ್ಟಿದ್ದಾವೆ. ಓಕೆ, ಆ ಹುಡುಗ ಆ ತಂದೆ ತಾಯಿನ ಸಾಕ್ಬೇಕ್ರಿ. ಆ ಹುಡುಗ ಈ ಪ್ರೀತಿಗೋಸ್ಕರ ಇವಳು ಮೋಸ ಮಾಡ್ಬಿಟ್ಟು ಹೋದ್ಲು, ಇವಳು ಕೈ ಕೊಟ್ಬಿಟ್ಲು ಅಂತೇಳಿ ಅದನ್ನು ಮರೆಯೋಕ್ಕಾಗ್ದಿರ, ಅದು ನೋವು ತಡ್ಕೊಳಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂಡ್ರೆ ಅವ್ರ ತಂದೆ ತಾಯಿ ಗತಿ ಏನಾಗುತ್ತೆ ರೀ? ನಿಮಗೂ ಒಂದು ತಂದೆ ತಾಯಿ ಇದ್ದಾರೆ ಆಯ್ತಾ? ಏನಾಗಿರ್ಬೋದು? ಯಾವ ಸ್ಟೇಷನ್ ಅಂತ ಕೇಳಪ್ಪ, ಅದು ಅವರೇ ಇದ್ರೆ ಏನಾಗ್ಬೋದು ಯೋಚನೆ ಮಾಡಿ. ನಾನು ಎಲ್ಲ ಪೊಲೀಸರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಕೆಲವೊಬ್ರು ನನಗೆ ಗೊತ್ತಿರೋ ಸ್ನೇಹಿತರೆ ACP ಪೊಲೀಸ್ ಸ್ಟೇಷನ್ ಸರ್, ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಎಲ್ಲಿ? ಬಿಜಾಪುರಲ್ಲಿ ಇರೋದಾ? ಬಂಜಾ ಕ್ರಾಸ್ ಹತ್ರ ಬಿಜಾಪುರ್ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್. ಆದರ್ಶ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ವರೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಐ ವಿಲ್ ಸೆಂಡ್ ಯು ದ ನೋಟಿಸ್. ನಾನು ನೋಟಿಸ್ ಕಳಿಸ್ತೇನೆ ನಿಮಗೆ, ನನಗೆ ಆನ್ಸರ್ ಮಾಡಿ. ನನಗೆ ದಾಖಲೆ ಬೇಕು ಸರ್. ಆ ಹುಡುಗಿ ಇವನ ಜೊತೆಲಿ ಇದ್ದಿದ್ದಕ್ಕೆ ಪ್ರೂಫ್ ಇದೆ. 2.5 ವರ್ಷದಿಂದ ಚಾಟಿಂಗು, ಡೇಟಿಂಗು, ಮತ್ತೊಂದು ಎಲ್ಲ ಪ್ರೂಫ್ ಇದೆ. ಮದುವೆ ಆಗಿರೋದಕ್ಕೆ ಪ್ರೂಫ್ ಇದೆ. ಹೆಂಗ್ ಸರ್ 1 ಅವರಲ್ಲಿ ಇಂಪ್ಲೂಯೆನ್ಸ್ ಯೂಸ್ ಮಾಡಿ ನೀವು ಹುಡುಗಿನ ಮಾತಾಡಿ ತಂದೆ ತಾಯಿ ಜೊತೆಲಿ ಕಳಿಸ್ತೀರಾ? ಇವನಿಗೆ ಬಂದ್ಬಿಟ್ಟು ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತೀರಾ? ಸರ್ ನಿಮ್ಗೇನು ಅನ್ನಿಸ್ತಾ ಇಲ್ವಾ ಸರ್? ಹೆಣ್ಮಕ್ಕಳಿಂದ ಏನೇನೆಲ್ಲ ಆಗ್ತಿದೆ ಅಂತೇಳಿ. ಸರ್ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಗೊತ್ತಾ ಸರ್ ನಿಮಗೆ? ಹಿಸ್ಟ್ರಿ ತೆಗೆದು ನೋಡಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನನಗೆ ಸಾವಿರ ಅಲ್ಲ ಲಕ್ಷಾಂತರ ಜನ ತೋರಿಸ್ತೀನಿ. ನಿಮ್ಮ ಕೈಲಿ ತಾಕತ್ತಿದ್ರೆ ಸರ್, ಬೆರಳೆಣಿಕೆ ಎಷ್ಟು ಜನ ಹುಡುಗಿರು. ಓಕೆ, ಮೊನ್ನೆ ಒಂದು ಹುಡುಗಿ ಅವ್ರು ಏನೋ ಪ್ರೀತಿಸಿದ ಹುಡುಗ ಸತ್ತೋಗ್ಬಿಟ್ಟ ಅಂತೇಳಿ ಆ ಹುಡುಗಿನೂ ಸುಸೈಡ್ ಮಾಡ್ಕೊಂಡ್ಲು. ಆ್ಯಂಡ್ ಇನ್ನೊಬ್ರು ಬಂದ್ಬಿಟ್ಟು ಹೆಣದ ಕೈಯಿಂದ ತಾಲಿ ಕಟ್ಸ್ಕೊಂಡ್ಲು. ಅಂಥ ತಾಯಿಂದಿರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತೀವಿ. ಅಂಥ ತಾಯಿಗೆ, ಅಂಥ ಮಹಿಳೆಯರಿಗೆ ನಾವು ಪೂಜಿಸ್ತೀವಿ. ಸರ್ ಯಾವ ಹುಡುಗಿ ಇವಾಗ ಹುಡುಗರಿಂದ ಹುಚ್ಚ ಥರ ಓಡಾಡ್ತಾರೆ? ಈಗ ಎಕ್ಸಾಂಪಲ್ ಚೆಲುವಿನ ಚಿತ್ತಾರ ಫಿಲಮ್ ತಗೊಳ್ಳೋಣ. ಆ ಥರ ಹುಡುಗರು ಎಷ್ಟು ಜನ ಇದ್ದಾರೆ ಗೊತ್ತಾ ಸರ್ ನಿಮಗೆ ರೋಡಲ್ಲಿ? ಎಷ್ಟು ಜನ ವೃದ್ಧಾಶ್ರಮದಲ್ಲಿ ಇದ್ದಾರೆ ಗೊತ್ತಾ ಸರ್ ನಿಮ್ಗೆ? ಆ ಥರ ಎಷ್ಟು ಜನ ಹಾಸ್ಪಿಟಲ್ ಬಿದ್ದಿದ್ದಾರೆ ಗೊತ್ತಾ ಸರ್ ನಿಮಗೆ? ಹುಡುಗಿರ ಲಿಸ್ಟ್ ತೋರಿಸಿ ಸರ್ ನನಗೆ. ಯಾವುದಾದ್ರೂ ಹುಡುಗಿ ಬೇರೆ ಎಣಿಕೆ ಎಷ್ಟು ಜನ ಸಿಗ್ಬೋದಷ್ಟೇ ತೋರಿಸಿ ನನಗೆ. ನಾನು ವಿತ್ ಡಾಕ್ಯುಮೆಂಟ್ಸ್ ಬಿಸಾಕ್ತೀನಿ ಆಯ್ತಾ? ನಿಮ್ಮ ಕೈಲಿ ತಾಕತ್ತಿದ್ರೆ ನೀವು ಹುಡುಗಿರು ಎಷ್ಟು ಜನ ಹುಚ್ಚರಾಗಿ ಹುಡುಗ ಕೈ ಕೊಟ್ಟ ಅಂತೇಳಿ ಏನೋ ಬೀದಿ ಭಿಕ್ಷಕರಾಗಿ ಬಿದ್ದಿರೋದು ಡೀಟೇಲ್ಸ್ ತೋರಿಸಿ ಸರ್ ನನಗೆ. ಸವಾಲು ಹಾಕಂತೀನಿ ಸರ್ ನಾನು. ಸಾಕು ಇಲ್ಲಿವರೆಗೂ ಗಂಡಸರ ಜೀವನ ಹಾಳು ಮಾಡಿದ್ದು, ಗಂಡಸರ ಬದುಕು ಹಾಳು ಮಾಡಿದ್ದು, ಅವ್ರ ತಂದೆ ತಾಯಿನ ಬೀದಿ ಪಾಲ್ ಮಾಡಿದ್ದು ಸಾಕು. ನನಗೆ ನೀವು ಹೆಣ್ಣು ವಿರೋಧಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನನಗೆ ಎಷ್ಟೋ ಜನ ತಾಯಿಂದಿರು ಫೋನ್ ಮಾಡ್ತಿದ್ದಾರೆ, ನೀವು ಮಾಡ್ತಾ ಇರೋ ಕೆಲಸ ಒಳ್ಳೇದಿದೆ ಅಂತೇಳಿ. ಪುರುಷ ರಕ್ಷಣಾ ಆಯೋಗ ಅಂತ ಯಾವನು ಮಾಡಿಲ್ಲ ಇದು ದೇಶದಲ್ಲೆಲ್ಲ, ಈ ಪ್ರಪಂಚದಲ್ಲಿ ಯಾವನು ಮಾಡಿಲ್ಲ. ನಾನು ಮಾಡಿದ್ದೀನಿ, ನಾನು ಮಾಡ್ತೀನಿ. ಇದಕ್ಕೋಸ್ಕರ ನಾನು ಹೋರಾಡ್ತೀನಿ. ಇದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಎಷ್ಟು ಜನ ಬೀದಿ ಪಾಲಾಗಿದ್ದಾರೆ, ಎಷ್ಟು ಜನ ತಂದೆ ತಾಯಿಗಳು ಅನಾಥರಾಗಿದ್ದಾರೆ, ಎಷ್ಟು ಜನ ಹುಡುಗರು ಹುಚ್ಚರಾಗಿದ್ದಾರೆ, ಎಷ್ಟು ಜನ ಹುಡುಗರು ಕುಡ್ದು ಈ ಗಾಂಜಾ, ಸಿಗರೇಟು, ಮಗದೊಂದಿಗೆಲ್ಲ ಅಡಿಕ್ಟ್ ಆಗಿ ಆ ಹುಡುಗಿ ಬಿಟ್ಟೋದ್ಲು ಅನ್ನೋದಕ್ಕೋಸ್ಕರ ಕೈ ಕುಯ್ಕೊಳ್ಳೋದು, ಕತ್ಕುತ್ಕೊಳ್ಳೋದು, ಹುಚ್ಚರಾಗೋದು ಬೀದಿಗೆ ಸಿಗ್ತಾವೆ ನಿಮಗೆ. ತೋರಿಸಿ ಹುಡುಗಿರು ನನಗೆ ಬೀದಿಲಿ ಈ ಥರ ಇರೋದು. ಕಾನೂನು ಬದಲಾಗ್ತಾ ಇದೆ ಸರ್. ಈಗ ಬದಲಾಗೋವರೆಗೂ ನಾನು ಬಿಡಲ್ಲ ಸರ್. 38 ಬೇಡಿಕೆ ಕೊಟ್ಟಿದ್ದೀನಿ ಸರ್ ನಾನು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, ಪ್ರಧಾನಿಗೆ.
38 ಬೇಡಿಕೆ ಕೊಟ್ಟಿದ್ದೀನಿ ಸರ್. ಅದರಲ್ಲಿ 2 ಯಾವುದು ಏನೋ ಈ ಡೌರಿ ಕೇಸ್ ಬಂದರೆ ಇದು ಮಾಡ್ತೀನಿ. ನಾನು ಅಷ್ಟಿಗೆ ಬಿಡಲ್ಲ ಸರ್. ಅಷ್ಟಕ್ಕೆ ಸ್ಟಾಪ್ ಮಾಡೋ ಹುಡುಗರೇ ನಾನಲ್ಲ. ಯಾರ್ಯಾರೋ ಏನಕ್ಕೊಂದು ಸತ್ತಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬರೀ ಗಾಂಧಿ ಹೆಸರು ಎತ್ಕೊಳ್ಳೋದಲ್ಲ, ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ಹಿಂದೆ. ಓಕೆ, ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಅಂತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕಿತ್ತಿ ನಮಗೆ ಇವಾಗ ಈ ಹುಡುಗಿರ ಕೈಲಿ ಕೊಟ್ಬಿಟ್ಟಿದ್ದೀರಾ ನೀವು. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಬ್ರಿಟಿಷರಿಂದ ಸ್ವಾತಂತ್ರ್ಯ ಕಿತ್ತಿ ಹುಡುಗಿರ ಕೈಲಿ ಕೊಟ್ಟಿದ್ದೀರಾ ಅಂದ್ರೆ ಎಲ್ಲ ಹುಡುಗಿರು ಅಂತ ಹೇಳ್ತಾ ಇಲ್ಲ, ಎಲ್ಲ ಹೆಂಗಸರು ಹೇಳ್ತಾ ಇಲ್ಲ. ಅದಕ್ಕೆ 100 ಜನ ಹುಡುಗರು ಕೆಟ್ಟವರು ಅಂತ ನಾನು ಹೇಳ್ತಲ್ಲ ಸರ್. ಕೆಟ್ಟ ಹುಡುಗರಿಗೆ ಸರ್ ಮುಂದೆ ಹೇಳ ಸರ್, ಹುಡುಗರು ಅಮಾಯಕರು ಏನೂ ತಪ್ಪು ಮಾಡಿದ್ದೀರಾ, ಜೈಲಲ್ಲಿ ಎಷ್ಟು ಜನ ಇದ್ದಾರೆ ತನಿಖೆ ಮಾಡಿ ಸರ್. ಅದೇ ಹೆಣ್ಮಕ್ಳು ಲಿಸ್ಟ್ ತೋರಿಸಿ ಸರ್. ಸರ್ ಒಬ್ಬೊಬ್ಬರ ಮೇಲೆ 20 ಕೇಸು, 25 ಕೇಸು, 30 ಕೇಸು ಇರುತ್ತೆ ಹೆಣ್ಮಕ್ಳ ಮೇಲೆ. ಅವ್ರಿಗೊಂದು ರೌಡಿ ಶೀಟರ್ ಮಾಡೋದು ಯೋಗ್ಯತೆ ಇಲ್ಲ ನಿಮಗೆ. ಹುಡುಗನಿಗೆ 1 ಕೇಸ್ಗೆ ರೌಡಿ ಶೀಟರ್ ಆಗಿರೋದು ಎಷ್ಟು ಲಿಸ್ಟ್ ತೆಗೆದಿದ್ದೀನಿ ಗೊತ್ತಾ ಸರ್ ನಾನು? ಬಿಕಾಸ್ ಆಫ್ ಇಂಪ್ಲಿಯನ್ಸ್, ಬಿಕಾಸ್ ಆಫ್ ದುಡ್ಡು. ಮಾನವೀಯತೆಯಿಂದ ಇರಿ ಸರ್ ನೀವು. ಅಂಡ್ ಹೆಂಗಸರಿಗೆ ನಿಮ್ಗೆ ಹೇಳೋದೇನು ಗೊತ್ತಾ ನಾನು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿದ್ರೆ, ನಿಮ್ಮ ಅಪ್ಪನಿಗೆ ನೀವು ಕರೆಕ್ಟಾಗಿ ಹುಟ್ಟಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ತಾಯಿ ಪತಿವರ್ತನೆ ಆಗಿದ್ರೆ ಒಬ್ಬನ ಜೊತೆಲಿ ಬಾಳಿ, ಒಬ್ಬನ ಜೊತೆಲಿ ಬದುಕಿ, ಒಬ್ಬನ್ನೇ ಪ್ರೀತಿ ಮಾಡಿ. ಅಥವಾ ಆಗಿಲ್ವಾ ಹಾಳಾಗಿ ಹೋಗ್ಲಿ, ನೀವು ಮದುವೆಗೆ ಮುಂಚೆ ಏನಾದರೂ ಮಾಡ್ಕೊಂಡು ಸತ್ತೀರಿ, ಮದುವೆ ಆದಮೇಲೆ ಅವನ ಜೊತೆಲಿ ಬಾಳಿ, ಅವನ ಜೊತೆಲಿ ಬದುಕಿ. ಗಂಡನೇ ಸರ್ವಸ್ವ, ಗಂಡನೇ ಬದುಕು, ಗಂಡನೇ ಜೀವನ ಅಂತ ಬದುಕಿ. ಗಂಡನ ಇಟ್ಕೊಂಡು ಮಿಂಡನ್ಗೆ ಒಂದು 10 ಜನ ಇಟ್ಕೊಂಡು ಗಂಡನ ಗೊತ್ತಿಲ್ಲ ಬಾತ್ರೂಮಲ್ಲಿ ಹೋಗಿ ಮೆಸೇಜ್ ಮಾಡೋದು, ಫ್ರೆಂಡ್ ಜೊತೆಲಿ ಹೋಗ್ತೀನಿ ಅಂತ ಏನೋ ದೇವಸ್ಥಾನಕ್ಕೆ ಹೋಗ್ತೀರ. ನಿಮ್ಮ ಜನ್ಮಗಳಿಗೆ ಬೆಂಕಿ ಹಾಕ. ದೇವಸ್ಥಾನಕ್ಕೆ ಹೋಗ್ತೀರಾ? ಗಂಡನಿಗೆ ಇಲ್ಲಿ ಬಿಟ್ಬಿಟ್ಟು ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಫ್ರೆಂಡ್ ಜೊತೆ ಟ್ರಿಪ್ಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಕೈ ಹಿಡ್ಕೊಂಡು ಮದುವೆ ಹೆಣ್ಣು ಗಂಡ ಥರ ಹೋಗ್ತೀರಾ? ಎಷ್ಟು ಉದಾಹರಣೆಗಳು ಬೇಕು ನೀವು ಗಂಡಸರಿಗೆ ಏಮಾರಿಸ್ತಾ ಇರೋದು, ಗಂಡಸರಿಗೆ ಮೋಸ ಮಾಡ್ತಾ ಇರೋದು? ಅಸಹ್ಯ ಅನಿಸ್ತಾ ಇಲ್ವಾ ನಿಮಗೆ? ನಿಮ್ಮ ಜನ್ಮಕ್ಕೆ ನಾಶಕ ಆಗಲ್ವಾ ನಿಮಗೆ? ನೀವು ಆ ಥರ ಬದುಕಬೇಕಂದ್ರೆ ಮೆಜೆಸ್ಟಿಕೋ ಮಾರ್ಕೆಟೋ ಇಲ್ಲಾಂದರೆ ಅದಕ್ಕಂತಾನೆ ಒಂದು ಸ್ಥಳ ಅಂತ ಇರುತ್ತೆ, ಹೋಗಿ ಬದುಕ್ರಿ ಅಲ್ಲಿ. ಈ ಥರ ಹುಡುಗರು ಕಣ್ಣೀರು ಹಾಕ್ಸ್ಕೊಂಡು ಇವಾಗ ಕಟ್ಟಿದ ತಾಳಿನೂ ತೆಗೆಸಿಬಿಟ್ಟಿದ್ದಾರೆ ಸರ್. ತಾಳಿ ಯಾವಾಗ ತೆಗೆಸ್ತಾರೆ ಹೇಳಿ ಸರ್? ಗಂಡ ಸಾತ್ ಮೇಲೆ ಕಟ್ಟಿದ ತಾಳಿನೂ ತೆಗೆಸಿಬಿಟ್ಟಿದ್ದಾರೆ. ಅದೇ ಇವ್ರಿಗೆ ದುಡ್ಡಿದ್ದವ್ರು ಕೆಟ್ಟವ್ರು ಕಾಣಲ್ಲ ಸರ್, ಬಡವ್ರ ಮಕ್ಕಳೇ ಕೆಟ್ಟವ್ರು ಕಾಣ್ತಾರೆ. ಇದೇ ಇವ್ರ ತಂದೆ ಎಷ್ಟೋ ಹೆಣ್ಣು ಮಕ್ಕಳು ತಲೆ ಹಿಡಿತಾ ಇದ್ದಾನೆ. ಫಾರ್ಮ್ ಹೌಸ್ ಇದೆ, ಪ್ರೂಫ್ ಸಮೇತ ಇಡ್ತೇನೆ ಸರ್. ಇವ್ರು ಶಿಕ್ಷೆ ಕೊಡಿಸ್ತಾರ ಕೇಳಿ ಸರ್, ಶಿಕ್ಷೆ ಕೊಡಿಸ್ತಾರ ಕೇಳಿ ಸರ್, ಪ್ರೂಫ್ ಸಮೇತ ಇಡ್ತೀನಿ. ನಾನು ಅಲ್ಲೇ ಮಾಡಿದ್ದು ಸರ್ ಕೆಲಸ. ಒಂದು ಹೆಣ್ಣಿಗೆ ನಾನು ಮೋಸ ಮಾಡಿಲ್ಲ ಅಂದ್ರು ಈ ರೀತಿ ನನ್ನ ಟಾರ್ಚರ್ ಕೊಟ್ಟು ಕೊಲ್ತಾ ಇದ್ದಾರೆ ಇವತ್ತು. ಹುಡುಗಿ ನಂಬರ್ ಇದೆಯಾ? ಇದೆ ಸರ್, ಬಂದ್ ಮಾಡಿದ್ದಾರೆ, ಅದು ಫೋನ್ ಬಂದ್ ಮಾಡಿಟ್ಟಿದ್ದಾರೆ. ಅವರಪ್ಪ ನಂಬರ್ ಇದೆಯಾ? ಇದೆ ಸರ್, ಕೊಡು ಅವರಪ್ಪ ನಂಬರ್. ಹುಡುಗಿ ಹೆಸರೇನು? ಪೃಥ್ವಿ ಸರ್. ಹಲೋ ಹಲೋ, ಬಸವರಾಜ್ ಪಾಟೀಲ್ ಅವರಾ? ಹಾಂ ಸರ್ ಹೇಳಿ. ಬಸವರಾಜ್ ಪಾಟೀಲ್ ಅವರೇ ನಮಸ್ತೆ. ನಾನು V2 ಸೂರ್ಯ ಅಂತ ಪುರುಷ ರಕ್ಷಣಾ ಆಯೋಗದಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರ್ ಹೇಳಿ. ಪೃಥ್ವಿ ನಿಮ್ಮ ಮಗಳಲ್ಲ? ಹೌದೌದ್ರಿ. ಓಕೆ, ಏನು ನಡೀತು ಸರ್ ಪೃಥ್ವಿಗೆ? ಹಾಂ ರೀ. ಪೃಥ್ವಿಗೆ ಏನಾಯಿತು? ಯಾವಾಗ? ಯಾವಾಗಲೂ ಏನೂ ಆಗಿಲ್ವಾ? ಇಲ್ಲ ಸರ್. ಹೌದಾ? ಹಾಂ ಸರ್. ನಿಮ್ಮ ಮಗಳು ಎಲ್ಲಿದ್ದಾರೆ ಸರ್ ಈಗ? ಈಗ ಮನ್ಯಾಗ ಸರ್. ಆರಾಮಾಗಿದ್ದಾರಾ? ಹಾಂ ಸರ್. ಏನು ತೊಂದರೆ ಇಲ್ವಾ? ಇಲ್ಲ ಸರ್. ನಿಮ್ಮ ಮಗಳು ಎಲ್ಲೂ ಹೋಗಿಲ್ವಾ ಇದಕ್ಕೆ ಮುಂಚೆ? ಇವತ್ತು ಸರ? ಇದಕ್ಕೆ ಮುಂಚೆ ಎಲ್ಲೂ ಹೋಗಿಲ್ವಾ ನಿಮ್ಮ ಮಗಳು? ಇಲ್ಲ ಸರ. ಹೌದಾ? ಹಾಂ ಸರ್. ಸೊ ಇದು ಸಿದ್ದರಾಯಗೌಡ ಏನಪ್ಪ? ಸಿದ್ದರಾಯಗೌಡಪ್ಪ ಸರ್. ಸಿದ್ದರಾಯಗೌಡಪ್ಪ ಏನಾಗಬೇಕು ನಿಮಗೆ? ಅವರು ನಮ್ಮ ಕಾಕನ ಮಗ ಆಗ್ಬೇಕ್ರಿ. ಅವ್ನು ಏನು? ಕಾಕನ ಮಗ. ಕಾಕನ ಮಗ ಅಂದರೆ? ಕಾಕನ ಮಗ ರೀ, ಅಣ್ಣತಂಬ್ರ. ನಮ್ಮ ಅಪ್ಪನ ಅವರಪ್ಪನ ಅಪ್ಪ ಅಪ್ಪನ ಮಕ್ಕಳು ಅವರು. ರಿಲೇಷನಾ? ಅಣ್ಣತಂಬ್ರ ಕಾಕರ ಆಗ್ಬೇಕ್ರಿ. ಕಾಕರ್ ಆಗ್ಬೇಕಾ? ಹಾಂ ಸರ್. ಮತ್ತೆ ಯಾಕೆ ನಿಮ್ಮ ಮಗಳು ಅವ್ನ ಜೊತೆಲಿ ಹೋಗಿ ಮದುವೆ ಆದ್ಲು? ಯಾರು ಸರ್? ನಿಮ್ಮ ಪೃಥ್ವಿ. ತಲೆ ಕೆಡ್ಸ್ಕೇಶನ್ ಇದು ಮಾಡಿ ಇದು ಮಾಡ್ಯಾನ ಸರ್. ತಲೆ ಕೆಡ್ಸಿನಾ? ಹಾಂ ಸರ್. 2 ವರ್ಷದಿಂದ ತಲೆ ಕೆಡ್ಸ್ನಾ? ಹಾಂ ಸರ್. 2 ವರ್ಷದಿಂದ ತಲೆ ಕೆಡ್ಸ್ನಾ? ಎಸ್ ಸರ್. ರಿಜಿಸ್ಟರ್ ಆಗಿದೆ ಮದುವೆ. ಹಾಂ ಸರ್. ಮದುವೆ ಆಗಿರೋದು ರಿಜಿಸ್ಟರ್ ಆಗಿದೆ. ಹಾಂ. ಇದಕ್ಕೆ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ,
ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ನಿಮ್ಮ ಮಗಳು ಅವನ ಜೊತೆಲಿ ಹೋಗಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋಗಿ ಮದುವೆ ಆಗಿದ್ದಾರೆ. ಹಾ ಸರ್. ಓಕೆ, 2.5 ವರ್ಷದಿಂದ ನಿಮ್ಮ ಮಗಳು ಬಂದ್ಬಿಟ್ಟು ಈ ಹುಡುಗನ ಪ್ರೀತಿ ಮಾಡಿದ್ದಾಳೆ. ಹಾ ರೀ. ಓಕೆನಾ? ನಾನು ನಿಮ್ಮ ಮಗಳ ಹತ್ರ ಮಾತಾಡ್ಬೋದಾ 2 ನಿಮಿಷ? ಹಾ ಮಾತಾಡ್ಬೋದಲ್ಲ. ಕೊಡಿ. ಹಲೋ. ಹಲೋ ಹೇಳ್ರಿ. ಪೃಥ್ವಿನಾ ಅಮ್ಮ ಮಾತಾಡೋದು? ಹಾಂ ರೀ. ನಮಸ್ತೆ ಅಮ್ಮ. ಹಾಂ ಹೇಳ್ರಿ. ನಾನು ಸೂರ್ಯ ಅಂತೇಳಿ ಮಾತಾಡೋದು, ಪುರುಷ ರಕ್ಷಣಾ ಆಯೋಗದಿಂದ. ಹಾಂ ರೀ. ಈ ಸಿದ್ದರಾಯ ಗೌಡ ಏನಾಗಬೇಕಮ್ಮ ನಿನಗೆ? ನನ್ನ ಕಾಕ ಆತನ್ರಿ. ಕಾಕ ಅಂದರೆ ಚಿಕ್ಕಪ್ಪ. ಹಾಂ. ಯಾಕೆ ಮದುವೆ ಆದೆ ಮತ್ತೆ? ನಾನೇನು ಮದುವೆ ಆಗೇನ್ರಿ. ಹೌದಾ? ಮದುವೆ ಆಗಿಲ್ವಮ್ಮ? ಇಲ್ರಿ, ಆಗಿಲ್ರಿ. ರಿಜಿಸ್ಟರ್ ಆಗಿರೋದು ಕಾಪಿ ನನ್ನ ಕೈಯಲ್ಲಿದೆ ಅಲ್ಲಮ್ಮ? ಅದು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಅದಾವ್ರಿ. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಅಮ್ಮ? ಹಾಂ ರೀ. ಹೌದಾ? 2.5 ವರ್ಷದಿಂದ ಪ್ರೀತಿ ಮಾಡಿದ್ದು ಫೇಕಮ್ಮ? ನಾನು ಪ್ರೀತಿನೇ ಮಾಡಿಲ್ಲಲ್ರಿ. ಯಾರು ಹೇಳ್ಯಾರಿ ನಿಮಗೆ? ಹೌದಾ? ಪ್ರೀತಿ ಕಾಕ ಆತಾನಲ್ರಿ, ನಾ ಹೆಂಗೆ ಪ್ರೀತಿ ಮಾಡ್ಲಕ್ ಬರ್ತದ ಅವನಿಗೆ? ಹೌದಾ? ಈಗ ಮತ್ತೆ ಮದುವೆ ಆಗಿರೋ ಫೋಟೋ, ಮತ್ತೆ ಈ ನೀನು ಕೇಕ್ ತಿನ್ನಿಸ್ತಾ ಇರೋದು, ಮಗದೊಂದು ನೀವಿಬ್ಬರು ಮಹಾರಾಷ್ಟ್ರಕ್ಕೆ ಹೋಗಿರೋದು, ಮದುವೆ ಆಗಿರೋದು, ಇದೆಲ್ಲ ಫೇಕಮ್ಮ? ಅದು ನಂಗೆ ತಲೆ ಕೆಡಿಸ್ಕಿಸಂದ ಕರ್ಕೊಂಡು ಹೋಗ್ಯಾರ್ರಿ. ಅದು ಖರೆ ಅದು ಬಿಡು, ಖರೆ ಇಲ್ಲ ಅಂತ ಹೇಳಲ್ರಿ. ತಲೆ ಕೆಡ್ಸ್ಯಾರ, ನನಗೆ ಮೋಸ ಮಾಡ್ಯಾನ್ರಿ. ಏನಂತ ಮೋಸ ಮಾಡಿದ್ದಮ್ಮ? ಏನಂತ ಹೇಳಿ ತಲೆ ಕೆಡಿಸ್ತಾ? ಏನಂತ ಹೇಳಿ ಮೋಸ ಮಾಡ್ದಮ್ಮ? ಮಾತಾಡಲ್ಲಮ್ಮ, ಯಾಕೆ ಯೋಚನೆ ಮಾಡ್ದ? ಏನಂತ ತಲೆ ನನಗೆ ಅದೇನೋ ಕೆಡಿಸ್ತಾ? ಇಂಟ್ರೆಸ್ಟ್ ಇಲ್ರಿ. ನನಗೆ ಫೋನ್ ಹಚ್ಚಕ್ ಹೋಗ್ಬೇಡ್ರಿ. ಫೋನ್ ಹಚ್ಚಕ್ಕೆ ಹೋಗ್ಬಾರ್ದಾ? ಹಾಂ. ಅವನ ಜೊತೆ ಹೋದಾಗ ಚೆನ್ನಾಗಿತ್ತಾ? ಅವನ ಜೊತೆ ಮದುವೆ ಆಗ್ಬೇಕಾದ್ರೆ ಚೆನ್ನಾಗಿತ್ತಾ? 2 ವರ್ಷದಿಂದ ಅವನ ಜೊತೆ ಸುತ್ತಾಡ್ದಾಗ ಚೆನ್ನಾಗಿತ್ತಾ? ಇದು ಕಟ್ ಮಾಡಿದ್ಲು ಫೋನು. ಇದರಲ್ಲಿ ಸುಳ್ಳು ಏನು ಗೊತ್ತಾ? ಈಗ ಮದುವೆ ಆದಮೇಲೆ ಇವರೇ ಒಂದು ಸಂಬಂಧ ಕಟ್ತಾರಂತೆ. ಅವನು ಕಾಕ ಆಗ್ಬೇಕಂತೆ. ಕಾಕ ಅಂದ್ರೆ ಏನು? ಚಿಕ್ಕಪ್ಪ ಆಗ್ಬೇಕಂತೆ. ಈ ಹುಡುಗಿ ವಯಸ್ಸು ಈ ಹುಡುಗನ ವಯಸ್ಸು ನೋಡಿ, ಇದು ಹೆಂಗೆ ಚಿಕ್ಕಪ್ಪ ಆಗ್ತಾರೆ? ಇದ್ರೂ ಸಹ ಏನು ಮಾಡಬೇಕು? ತಪ್ಪು ಅಲ್ವಾ? ತಪ್ಪಾಗಿದೆ ಅಂದರೆ ಹುಡುಗಿಗೂ ಶಿಕ್ಷೆ ಆಗಬೇಕಲ್ಲ ಹುಡುಗನ ಥರ. ಯಾಕೆ ಪೊಲೀಸರು ಹುಡುಗನಿಗೆ ಮಾತ್ರ ಶಿಕ್ಷೆ ಕೊಡ್ತೀರಾ, ಹುಡುಗಿಗೆ ಯಾಕೆ ಕೊಡ್ತಾ ಇಲ್ಲ? ಕೇಳಿದ್ರಲ್ಲ ಹುಡುಗಿ ಯಾವ ಥರ ಮಾತಾಡ್ತಾಳೆ ಅಂತೇಳಿ. ಸೊ ಇಲ್ಲಿ ಏನು ನಡೀತಿದೆ? ತನಿಖೆ ಆಗಲಿ. ನಮಗೆ ಡಾಕ್ಯುಮೆಂಟ್ಸ್ ಬೇಕು. ಇವನು ಯಾವ ರೀತಿ ಕಾಕ ಆಗ್ತಾನೆ, ಚಿಕ್ಕಪ್ಪ ಆಗ್ತಾನೆ, 1. 2ನೇದು, ಇವನು ಯಾವ ರೀತಿ ತಲೆ ಕೆಡಿಸಿದ್ದಾನೆ, ವಿತ್ ಮೆಸೇಜಸ್ಸು, ವಿತ್ ಫೋಟೋಸು, ವಿತ್ ವಿಡಿಯೋಸು ಎಲ್ಲನೂ ಸೇರಿ ಹುಡುಗ ಕೋರ್ಟ್ಗೆ ಹೋಗ್ತಾನೆ. ನಾವು ಕಳಿಸ್ತೀವಿ ಕೋರ್ಟ್ಗೆ. ನಮ್ಮ ಆಯೋಗದಿಂದ ಕೋರ್ಟ್ ಕಳಿಸ್ತಾ ಇದ್ದೀವಿ. ಈ ಕೇಸ್ನ ನಾವು ಫೈಲ್ ಮಾಡ್ತಾ ಇದ್ದೀವಿ. ಈ ಹುಡುಗನಿಗೆ ಜಸ್ಟಿಸ್ ಬೇಕು. ಆದರ್ಶ್ ನಗರ ಪೊಲೀಸರ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ. ಆ್ಯಂಡ್ ಮೋರ್ ಓವರ್, ಅಲ್ಲಿ ಬೇಡ, ಅಲ್ಲಿ ಅವ್ರದ್ದು ಆಟ ಇದೆಯಲ್ಲ. ನಿಮ್ದು ಯಾವ ಸ್ಟೇಷನಪ್ಪ? ನಮ್ದು ಬಬ್ಲೇಶ್ವರ್ ಸರ್. ಬಬ್ಲೇಶ್ವರ್ ಜಿಲ್ಲಾ ಬಿಜಾಪುರ ಸರ್, ತಾಲೂಕು ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನ್ ಬರುತ್ತೆ. ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ, ಬಬ್ಲೇಶ್ವರ್ ಪೊಲೀಸ್ ಠಾಣೆ ಬಬ್ಲೇಶ್ವರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಈ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಇದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೇನೆ. ನಮ್ಮ ಹುಡುಗಿ ತಂದೆ 4.5 ಲಕ್ಷ ರೂಪಾಯಿ ರೊಕ್ಕ ತೊಗೊಂಡಿದ್ದಾರೆ ಸರ್. ಅದರಲ್ಲಿ 1.20 ಮಾತ್ರ ಕೊಟ್ಟಿದ್ದಾರೆ. ಯಾರ ಹತ್ರ ತೊಗೊಂಡಿರೋದು? ನನ್ನ ಹತ್ರ. ಯಾರು? ಈ ಹುಡುಗಿ ತಂದೆ. ಏನಕ್ಕೆ? ಅದು ರೂಮ್ ಮಾಡಿದ್ದೀವಿ ಸರ್ ನಾವು. ಆ ರೂಮ್ ಬಿಟ್ಟು ಆಕೆ ಅರ್ಬಿ ಎಲ್ಲ ಒಯ್ಯುವಾಗ. ಇದೆಯಾ ಕೊಟ್ಟಿರೋದಕ್ಕೆ? ಇಲ್ಲ ಸರ್, ಅದು ಅಂದರೆ ಬ್ಯಾಗಲ್ಲಿ ಇಟ್ಟಿದ್ದೆ, ಅವ್ರು ರೊಕ್ಕ ತೊಗೊಂಡು ಹೋಗಿದ್ದಾರೆ. ಅದೆಲ್ಲ ನಮ್ಗೆ ನಂಬಲ್ಲ. ಅದು ನಾನು ವಿತೌಟ್ ಪ್ರೂಫ್ ನಾನು ಮಾತಾಡಲ್ಲ ಸರ್. ಐಮ್ ಸಾರಿ. ಇರ್ಬೋದು, ಮಾಡಿರ್ಬೋದು. ಪ್ರೂಫ್ ಎಲ್ಲಿ ಅಂತ ಕೇಳಿದ್ರೆ ನಾನು ಪ್ರೂಫ್ ನಿಮ್ಮ ಅದ್ರ ಬಗ್ಗೆ ಮಾತಾಡಿರೋದೇನಾದ್ರು ರೆಕಾರ್ಡಿಂಗ್ ಇದೆಯಾ? ಅವೆಲ್ಲ ಇದು ಮಾಡಿದ್ದಾರೆ ಸರ್. ಯಾರು ಮಾಡಿದ್ದಾರೆ? ಅವು ಮೊಬೈಲ್ದಾಗೆಲ್ಲ. ಆ ಫೋನ್ ಏನಿದೆಲ್ಲ ಇವ್ರದ್ದು ಫೋನು ರಿಕವರ್ ಆಗಿ, ಆ ಫೋನ್ ಬಂದ್ಬಿಟ್ಟು FSLಗೆ ಹೋಗಬೇಕು. ಏನೇನು ಡಿಲೀಟ್ ಆಗಿದೆ ಎಲ್ಲ ರಿಕವರ್ ಆಗಬೇಕು. ಈ ಹುಡುಗನಿಗೆ ನ್ಯಾಯ ಸಿಗಬೇಕು. ನಾನು ಇನ್ಸ್ಪೆಕ್ಟ್ರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆ್ಯಂಡ್ ಮೋರ್ ಓವರ್ ಎಲ್ಲ ಪೊಲೀಸ್ ಠಾಣೆಯಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ಲ ಪೊಲೀಸ್ ಸಿಬ್ಬಂದಿಗಳಲ್ಲಿ, ನನ್ನ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ಪ್ಲೀಸ್ ದಯವಿಟ್ಟು ಹುಡುಗರ ಕಡೆನೂ ನೋಡಿ. ಅವ್ರದ್ದು ಬದುಕಿದೆ. ಹೆಣ್ಮಕ್ಳದ್ದು ಮಾತ್ರ ಬದುಕಲ್ಲ, ಗಂಡಸರಿಗೂ ಬದುಕಿದೆ. ಆ ನಿಟ್ಟಿನಲ್ಲಿ ಸುಳ್ಳು FIRಗಳು ಯಾವುದು ಹಾಕ್ತೀರಾ, ಹುಡುಗರಿಗೆ ಟಾರ್ಚರ್ ಕೊಡ್ದಿರಾ, ಇನ್ಮೇಲೆ ನ್ಯಾಯ ರೀತಿಯಿಂದ ಹುಡುಗಿ ಆಗಲಿ, ಹುಡುಗ ಆಗಲಿ, ಹೆಂಗಸಾಗಲಿ, ಗಂಡಸಾಗಲಿ ಅವ್ರಿಗೆ ನ್ಯಾಯ ಕೊಡಿಸೋವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಓಕೆ. ಈ ಹುಡುಗನಿಗೆ ನಾನು ಕೋರ್ಟ್ ಕಳಿಸ್ತಾ ಇದ್ದೀನಿ. ನಮ್ಮ ಕಡೆಯಿಂದನೇ FIR ಫೈಲ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಈ ಹುಡುಗನಿಗೆ ನ್ಯಾಯ ಸಿಗಬೇಕು. ನಿಮ್ಮ ಎಲ್ಲರ ಬೆಂಬಲ ಇರಲಿ. ನೀನು ಆ ಹುಡುಗಿಗೆ ಇದು ಮಾಡಬೇಕಾದ್ರೆ
ಈ 2 ವರ್ಷದಿಂದ ಚಾಟಿಂಗ್ ಮಾಡಿರೋದೆಲ್ಲ ಇದೆಯಪ್ಪ? 2.5 ವರ್ಷ ಅವು ಎಲ್ಲ ಅದೇ ಮೊಬೈಲ್ ಇಟ್ಕೊಂಡಿದ್ದಾರೆ ಸರ್ ಅಲ್ಲಿ ಡಿಲೀಟ್ ಮಾಡಿಬಿಟ್ಟು. ಈಗ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ 2ನೇ ಸಲ ನಾನು ಹಿಡ್ಕೊಂಡು ಬಂದ್ರೆ ಸರ್, ಅದು ಇದು ಈ ಫೋಟೋ ಗಿಟೋ ಬಿಡೋಣ ಅದು ಸೈಬರ್ ಕೇಸ್ ಮಾಡಿಸಿದ್ರು ಸರ್. ಅಲ್ಲಿ ಇಟ್ಕೊಂಡಿದ್ದಾರೆ, ಕೊಡ್ತಾ ಇಲ್ಲ. 1 ತಿಂಗಳ ಮ್ಯಾಗ ಆಯ್ತು ಈಗ. ಮೊಬೈಲ್ ಅಡ್ಡು ಅಲ್ಲೇ ಇಟ್ಕೊಂಡಿದ್ದಾರೆ ಸರ್. ನಾನು ಎಲ್ಲ ಫೋಟೋಗಳು ಹಾಕ್ತೇನೆ. ಓಕೆ, ಇವ್ರು ಮದುವೆ ಆಗಿರೋದು, ಚಾಟಿಂಗ್ ಮಾಡಿರೋದು, ಮತ್ತೊಂದು ಎಲ್ಲನೂ ಹಾಕ್ತೇನೆ. ಆದರೆ ಅದು ಐಫೋನು ಏನೋ ಡಿಲೀಟ್ ಆಗಲ್ಲ ಅಂತ ಸರ್, ಅದಕ್ಕೆ ಕೊಡಲ್ಲ ಅಂತ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಇನ್ನೊಂದು ಹೇಳ್ತೀನಿ, ಅಶ್ಲೀಲವಾಗಿ ನಾನು ಯಾವುದೂ ಇಲ್ಲಿವರೆಗೂ ಬಿಡಲಿಲ್ಲ. ಓಕೆ, ಮೊನ್ನೆ ಯಾವುದೋ ಒಂದು ಬಿಟ್ಟಿದ್ರು, ಮಂಜುನಾಥನ ಹುಡುಗಂದು. ಓಕೆ, ಬಾತ್ರೂಮಲ್ಲಿ ಕೂತಿರೋದು ಎಲ್ಲ ಅವಳದು ಎಂತೆಂಥ ಇತ್ತು ಗೊತ್ತಾ ನನ್ನ ಹತ್ರ. ನಾನು ಬಿಡಲಿಲ್ಲ. ನಾನು ಲಿಮಿಟಾಗಿ ನಡ್ಕೊಳ್ತಾ ಇದ್ದೀನಿ, ಲಿಮಿಟ್ ಕ್ರಾಸ್ ಮಾಡ್ತಾ ಇಲ್ಲ. ಅದಕ್ಕಂತ ನಾನು ಹೆಣ್ಣು ವಿರೋಧಿನೂ ಅಲ್ಲ. ನನಗೆ ಎಲ್ಲರೂ ಜೀವನೂ ಒಂದೇ, ಹೆಣ್ಣು ಜೀವನೂ ಒಂದೇ, ಗಂಡು ಜೀವನೂ ಒಂದೇ. ನನ್ನ ಧ್ವನಿ ಹೀಗೆ ಇರುತ್ತೆ. ಇದಕ್ಕೆ ನನಗೆ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಒಳ್ಳೆ ಮನಸ್ಸರ ಬೆಂಬಲ ಬೇಕು, ಆಶೀರ್ವಾದ ಬೇಕು. ನಾನು ಮಾಡಬೇಕಾಗಿರೋಂಥ ಕೆಲಸ ಇನ್ನೂ ಸಾಕಷ್ಟು ಇದೆ. ಹಾಗಾಗಿ ಈ ಪುರುಷ ರಕ್ಷಣಾ ಆಯೋಗ ಅನ್ನೋದು, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಳೆಸಬೇಕು, 4 ಜನಕ್ಕೂ ಮತ್ತೆ ತಲುಪಬೇಕು, ಸಾಕಷ್ಟು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ. ಅದು ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಎಲ್ಲ ಕಡೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಆಗಬೇಕು. ಇಂಥ ನಂದವರಿಗೆ ನಾವು ನಿಂತ್ಕೋಬೇಕು. ಸೊ ನಾನು ನಿಂತ್ಕೋಬೇಕಂತ ಹೇಳಿದ್ರೆ ನನಗೆ ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ಆಶೀರ್ವಾದ ಯಾವ ರೂಪದಲ್ಲಿ ಅಂದರೆ, ನೀವು ಶೇರ್ ಮಾಡೋದ್ರಲ್ಲಿ, ಕಮೆಂಟ್ ಮಾಡೋದ್ರ ಮುಖಾಂತರ ನಾಲ್ಕು ಜನನ ತಲುಪಿಸೋ ಮುಖಾಂತರ ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಈ ಹುಡುಗನಿಗೆ ನ್ಯಾಯ ಕೊಡಿಸಿ ಒಂದು ದಿನ ಇದೇ ಜಾಗದಲ್ಲಿ, ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ನನಗೆ ಇದೊಂದೇ ಕೇಸಲ್ಲ. ಸೊ ಹಾಗಾಗಿ ನೀವು ಕಾಯ್ತಾ ಇರ್ಬೋದು. ಇವನಿಗೆ ಒಂದಿನ ಕೂರಿಸಿ ನಿಮ್ಮ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಆಯಿತು, ಇವ್ನಿಗೆ ಯಾವ ಥರ ನ್ಯಾಯ ಸಿಕ್ತು ಅನ್ನೋದು ನಿಮ್ಮ ಮುಂದೆ ತರ್ತೀನಿ. ಎಲ್ರಿಗೂ ನಮಸ್ಕಾರ.